ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫುಲ್ ಡೇ ಹೇಗಿರುತ್ತಂತ ನಾವು ತೋರಿಸೋಣ ಅಂತ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನೋಡಿ ಇವಾಗ ಟೀಗಿಟ್ಟಿದ್ದೀನಿ. ಇವತ್ತು ಕಷಾಯ ಕುಡ್ದಿಲ್ಲ. ಒಂದು ಕಡೆ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ, ಹಾಗೆ ಒಂದು ಕಡೆ ಟೀಗಿಟ್ಟು ಇವಾಗ ರಾತ್ರಿ ಗಾಡಿಗಳ ಸೌಂಡ್ ಇಲ್ಲಿ ಜಾಸ್ತಿ. ಹೆಸರು ಬೇಳೆ ನೆನೆಸೋಕ್ಕಿಟ್ಟಿದ್ದೆ, ಯಾಕಂದರೆ ಬೆಳಗಿನ ಟಿಫನ್ಗೆ ಹೆಸರು ಬೇಳೆ ದೋಸೆ ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ ಹೆಸರು ಬೇಳೆ ದೋಸೆ. ಇವಾಗ ನೆನೆಸೋಕ್ಕಿಟ್ಟಿದ್ನಲ್ಲ ಅದು ಮಿಕ್ಸಿಗೆ ಹಾಕ್ತೀನಿ. ನನ್ನ ಮಗಳು ಸ್ಕೂಲ್ ಹೋಗ್ತಾಳಲ್ಲ, ಬೇಗ ಟಿಫನ್ ಮಾಡಿ ಕಟ್ಟೋಣ ಅಂತ. ಎದ್ದಿರೋದು ಲೇಟಾಗಿ, ಅದಕ್ಕೆ ಫಸ್ಟ್ ಟಿಫನ್ ಮಾಡಿಬಿಡೋಣ ಅಂತ ಅವಳಿಗೆ. ನೋಡಿ ಇವಾಗ ಹೆಸರು ಬೇಳೆ, ಹಾಗೆ ಅವಳು ಖಾರ ತಿನ್ನೋಲ್ಲ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆ, ಉಪ್ಪು ಮತ್ತು ಜೀರಿಗೆ ಥರ ಘಮ ಚೆನ್ನಾಗಿ ಬರುತ್ತೆ ಜೀರಿಗೆ ಹಾಕೋದ್ರಿಂದ. ನೋಡಿ ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಒಂದು 4ರಿಂದ 5 ಬ್ಲ್ಯಾಕ್ ಪೆಪ್ಪರ್ ಹಾಕಿದ್ದೀನಿ. ಕರಿಮೆಣಸು ಹಾಕಿದ್ದೀನಿ. ಇವಾಗ ಇದನ್ನು ಮಿಕ್ಸಿಗೆ ಮಾಡ್ಕೊಂಬರ್ತೀನಿ. ನೋಡಿ ರೆಡಿ ಆಯಿತು. ಮಿಕ್ಸಿಗೆ ರುಬ್ಕೊಂಡ್ಬಂದೆ. ಪಾಪನ ಮಲಗಿಸಿಟ್ಟು ಮಾಡ್ತಾ ಇದ್ನಲ್ಲ ಬೇಗ ಬೇಗ, ಅದಕ್ಕೆ ಅವಳಿಗೆ ಫಸ್ಟ್ ಟಿಫನ್ ಮಾಡಿಬಿಡೋಣ ಅಂತ ನಾಷ್ಟಾಗಿ ಮಾಡಿಕೊಟ್ರೆ ಆಮೇಲೆ ಏನಾದ್ರು ಮಾಡ್ಕೋಬೋದು. ನೋಡಿ ಈ ಥರ ಮಾಡ್ಕೋಬೇಕು, ಹಿಟ್ಟನ್ನ ಈ ಥರ ರುಬ್ಕೊಳ್ಬೇಕು. ಅವಳು ನೆನ್ನೆ ಮಾಡಿರೋದು ಮಾಲಿತ್ತಿತ್ತಲ್ಲ, ಅದು ಹಾಲು ಬಿಸಿ ಮಾಡ್ಕೊಂಡು ಅದರಲ್ಲಿ ಹಾಕೊಂಡು ತಿಂತಾಯಿದ್ರು, ಟೀ ಕುಡಲಿಲ್ಲ. ನಾನು ಬಿಸಿ ನೀರು ಒಂದು ಕಡೆ ಮಾಡ್ಕೊಂಡು ಒಂದು ಕಡೆ ಟೀ ಮಾಡಿಟ್ಟಿದ್ದೆ. ಇವಾಗ ಬಿಸಿ ನೀರು ಕುಡಿದು ಇವಾಗ ಹೆಸರು ಕಾಳು ನೆನೆಸೋಕ್ಕಿಟ್ಟಿದ್ದೆ ರಾತ್ರಿ, ಹಾಗೆ ಅದನ್ನು ಕುದಿಯೋಕ್ಕಿಟ್ಟು ಇವಾಗ ಟೀ ಕುಡಿಬೇಕು. ಟೀ ಕುಡಿದು ಬಂದುಬಿಟ್ಟು ಇವಾಗ ದೋಸೆಗೆ ಇಟ್ಟಿದ್ದೆ. ನೋಡಿ ಹಂಚು 9 ಗಂಟೆ ಮೇಲೇ ಆಯಿತು. ಅರ್ಧ ಬಿಟ್ಟು ಮಾಡೋಷ್ಟಿಗೆ ಟೀ ಕುಡಿದು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ಮಾಡೋಷ್ಟಿಗೆ 9 ಗಂಟೆ ಮೇಲೇ ಆಯಿತು. 9:30 ಹತ್ತತ್ರ ಆಗ್ತಾಯಿತ್ತು. ಇವ್ರಿಗೆ ಅದ್ರ ಜೊತೆ ರಾತ್ರಿ ಆಲೂಗಡ್ಡೆ ಪಲ್ಯ ಇತ್ತು, ಹಾಗಲಕಾಯಿ ಆಲೂಗಡ್ಡೆ ಪಲ್ಯ ಮಿಕ್ಸ್ ಮಾಡಿ ದಾಲ್ ಫ್ರೈ ಇತ್ತು. ಯಾವುದನ್ನು ತಿನ್ನಲಿ ಅಂತ ದೋಸೆ ಅಷ್ಟೇ ಹಾಕ್ಕೊಟ್ಟೆ, 2 ದೋಸೆ ಅವಳಿಗೆ. ತುಂಬ ಚೆನ್ನಾಗಿ ಬರುತ್ತೆ ಇದು, ಎಲ್ಲಿ ಹರಿಯೋಲ್ಲ ಏನಿಲ್ಲ, ಹರಿದ್ರೂ ಪರವಾಗಿಲ್ಲ ಮತ್ತೆ ಇದಾಗುತ್ತೆ. ನೋಡಿ ಈ ಥರ ಸೀದು ಹೋಗಿರೋ ಥರ ಕಾಣಿಸುತ್ತೆ, ಆದರೆ ಸೀದು ಹೋಗಿರೋಲ್ಲ ಅದು. ಹೆಸರು ಬೇಳೆದಲ್ವ, ಅದು ಹಾಗೆ ಬರುತ್ತೆ ಕೆಲವು. ಸೋಡಾನು ಯೂಸ್ ಮಾಡೋದು, ಸೋಡಾ ಹಾಕೋ ಅವಶ್ಯಕತೆನೇ ಇಲ್ಲ ಇದಕ್ಕೆ, ಅಷ್ಟು ಚೆನ್ನಾಗಿ ಬರುತ್ತೆ. ಹೆಸರು ಬೇಳೆದು ಹೆಲ್ತಿಗೂ ಕೂಡ ಅಲ್ಲ ಒಳ್ಳೆಯದು. ಅದಕ್ಕೆ ಅವಳಿಗೆ 2 ದೋಸೆ ಹಾಕಿಬಿಟ್ಟು ಬೇಗ ಬೇಗ, ಇನ್ನೂ ನಂದು ಕೆಲಸ ಜಾಸ್ತಿ ಇದೆ. ಅವಳು ಟಿಫನ್ ತೊಗೊಂಡು ಹೋಗ್ತಾ ಇಲ್ಲ, ನನಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳೋದಕ್ಕೆ ಒಂದು ಸಲ ಮಾಡ್ತೀವಿ, ಒಂದು ಸಲ ಮಾಡಿಕೊಡ್ತಾ ಇಲ್ಲ. ಅದಕ್ಕಾಗಿ ನೋಡಿ ಅವಳಿಗೆ ಮಾತ್ರ ಹೇಳು, ನಾನು ಆಮೇಲೆ ತಿನ್ನೋಣಂತ. ಇನ್ನೂ ನನ್ನ ಕೆಲಸ ಇತ್ತು, ಟೀ ಕುಡ್ದಿದ್ನಲ್ಲ, ನಾನು ಸ್ವಲ್ಪ ಲೇಟಾಗಿ ತಿನ್ನೋಣಂತ. ನೋಡಿ ಈ ಥರ ಒಂದೊಂದು ಎಷ್ಟು ದೊಡ್ಡದು ಬೇಕಂದ್ರೂ ಅಷ್ಟು ದೊಡ್ಡದು ಚೆನ್ನಾಗಿ ಬರುತ್ತೆ. ಸೀದೋಗಿರೋ ಟೇಸ್ಟ್ ಹೆಸರು ಬೇಳೆದು ಹಿಂಗೆ ಬರುತ್ತೆ, ನೋಡೋಕ್ಕೆ ಸೀದೋಗಿರೋ ಥರ ಕಾಣಿಸುತ್ತೆ, ಆದರೆ ಸೀದೋಗಿರಲ್ಲ ಅದು. ಇದೇ ಥರ ಬರುತ್ತೆ, ಅದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಥರದ್ದು. ಇವಾಗ ದೋಸೆನೂ ರೆಡಿ ಆಯ್ತು ನೋಡಿ. ಇದ್ರಲ್ಲಿ ಬೇಕಂದವರು ಇನ್ನೂ ಸ್ವಲ್ಪ ಹಸಿ ಈರುಳ್ಳಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು. ಅಂದರೆ ಯಾಕಂದ್ರೆ ಚಳಿ ಇದೆಲ್ಲ, ನಾನು ಸುಮ್ಮನೆ ನೆಗಡಿ ಎಲ್ಲ ಬರುತ್ತಂತ ನಾನು ಹಾಕಲಿಲ್ಲ. ಇವಾಗ ಅವ್ಳಿಗೆ ದೋಸೆ ಹಾಕಿ ಕೊಡೋ ಅಷ್ಟರಲ್ಲಿ ನನ್ನ ಮಗ ಒಳಗಡೆ ಎದ್ದು ಅಳ್ತಾ ಇದ್ದ. ನೋಡಿ ಈ ಥರ ಪ್ರೆಸ್ ಮಾಡಿದರೆ ಒಳಗಡೆ ಹಸಿ ಹಿಟ್ಟಿರೋದೆಲ್ಲ ಬೆಂದಿರುತ್ತೆ. ಅದಕ್ಕೆ ಈ ಥರ ಪ್ರೆಸ್ ಮಾಡಿಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಇವನು ಎದ್ದು ಅಳ್ತಾ ಇದ್ದ. ನನಗೆ ಬರೀ ಟೀ ಅಷ್ಟೇ ಕುಡಿದೆ, ಟೈಮ್ ಆಯಿತು, ಅವಳು ಹೊರಟೋದ್ರು. ಏನು ಮಾಡೋದು ಫ್ರೆಂಡ್ಸ್, ಈ ಮಕ್ಕಳು ಇದ್ಮೇಲೆ ಇಷ್ಟೇ ಅಲ್ಲ ನಮ್ಮ ಲೈಫು. ನೋಡಿ ಫ್ರೆಂಡ್ಸ್, ಇವಾಗ ಮಲ್ಕೊಂಡ ನನ್ನ ಮಗ. ಅದಕ್ಕೆ ಅವ್ನು ಮಲಗಿಸ್ಬಿಟ್ಟು ನಾನು ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತ 10 ಗಂಟೆ ಆಯಿತು ನೋಡಿ. 10 ಗಂಟೆಯಿಂದ ಅವ್ನು ಮಲಗಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮಲ್ಕೊಂಡ ನನ್ನ ಮಗ. ಅದಕ್ಕೆ ಅವ್ನು ಮಲಗಿಸ್ಬಿಟ್ಟು ನಾನು ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತ 10 ಗಂಟೆ ಆಯಿತು ನೋಡಿ. 10 ಗಂಟೆಯಿಂದ ಅವ್ನು ಮಲಗಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮಲ್ಕೊಂಡ ನನ್ನ ಮಗ. ಅದಕ್ಕೆ ಅವ್ನು ಮಲಗಿಸ್ಬಿಟ್ಟು ನಾನು ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತ 10 ಗಂಟೆ ಆಯಿತು ನೋಡಿ. 10 ಗಂಟೆಯಿಂದ ಅವ್ನು ಮಲಗಿಸ್ತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ನಾನು ದೋಸೆ ಹಾಕ್ಕೊಂಡಾಯ್ತು. ಇವಾಗ ಅದಕ್ಕೆ ರಾತ್ರಿ ದಾಲ್ ಫ್ರೈ ಇದೆ, ಹಾಗೆ ಆಲೂಗಡ್ಡೆ ಮತ್ತು ಹಾಗಲಕಾಯಿ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ದೆ, ಅದ್ರ ಜೊತೆ ತಿನ್ಬಿಟ್ಟು ಸ್ನಾನ ಮಾಡಿಕೊಂಡು ಅವ್ನು ಮಲಗಿದಾನೆ. ಅಷ್ಟರಲ್ಲಿ ಅವನಿಗೇನು ಸ್ನಾನ ಫುಲ್ ಚಳಿ ಇದೆ ಇವತ್ತು. ಆಚೆ ಕಡೆ ಮೋಡ ಬಿಸಿಲಿಲ್ಲ, ಹಾಗಾಗಿ ಅವನಿಗೆ ಸ್ನಾನ ಮಾಡಿಸೋಲ್ಲ. ಇವಾಗ ಮಲ್ಕೊಂಡಿದ್ದಾನೆ. ಅಷ್ಟರಲ್ಲಿ ತಿನ್ನಬೇಕು. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಟಿಫನ್ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಹೊರಗಡೆ ಫುಲ್ ಮೋಡ ಇದೆ, ಅದಕ್ಕೆ ಇನ್ನೂ ಡೋರ್ ತೆಗಿಯೋಕೆ ಆಗ್ತಿಲ್ಲ, ಫುಲ್ ಚಳಿ ಇದೆ. ಅವನು ಬೇರೆ ಮಲಗಿದ್ದಾನೆ. ತಿಂದುಬಿಟ್ಟು ಬೇಗ ಕೆಲಸ ಮುಗಿಸ್ಕೊಳ್ಬೇಕು. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇನ್ನೇನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೆ. ಎದ್ದು ಬಿಟ್ಟ ಹಂಗೆ ಪೂಜೆ ಮಾಡಿ. ನಿನ್ನೆಲ್ಲ ತೊಳೆದಿದ್ದೆ, ಅದಕ್ಕೆ ದೀಪ ಕಡ್ಡಿ ಅಷ್ಟು ಅಂಟಿಸಿ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ನೋಡಿ ಎದ್ದು ಕುಂತ್ಕೊಂಡ್ಬಿಟ್ಟ. ಇಷ್ಟೇ ಹೆಣ್ಮಕ್ಳ ಜೀವನ. ಮಕ್ಕಳಾದ್ಮೇಲೆ ನಮ್ಮ ಲೈಫೇ ಅಲ್ಲ. 5 ನಿಮಿಷ ನಿದ್ದೆ ಮಾಡೋದು ನೋಡಿ. ಈ ಕಡೆ ಹೊಟ್ಟೆಗೂ ಇಲ್ಲ, ಏನೂ ಇಲ್ಲ, ಕೆಲಸ ಇಲ್ಲ ಅಂದರೆ ಇವ್ರನ್ನೇ ನೋಡ್ಕೊಂಡಿರ್ಬೇಕು. ಪೂಜೆ ಅಷ್ಟೇ ಮಾಡಿದ್ದೀನಿ. ಸ್ನಾನ ಮಾಡಿಬಿಟ್ಟು ಎದ್ದು ಬಿಟ್ಟ. ತಿರ್ಗಾ ಇವನು ತೊಳೆದ್ಬಿಟ್ಟು ಮಲಗಿಸ್ಬಿಟ್ಟು ಇನ್ನು ಕೆಲಸ ಮಾಡೋಷ್ಟಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಲ್ಲ ಅಪ್ಪು. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇವನ್ನ ಸಮಾಧಾನ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್, ಇವನ್ನ ರೆಡಿ ಮಾಡಿ ತುಂಗಿ ನನ್ನ ಕೈ ನೋವು ಬಂದಾಗ ಬಿಟ್ಟಿದ್ದೀನಿ. ನೋಡಿ, ಇನ್ನೂ ಅಡುಗೆ ಮಾಡಬೇಕಿದೆ, ಪಾತ್ರೆ ಸ್ವಲ್ಪ ಇದೆ, ಬಟ್ಟೆ ಇದೆ. ನೋಡಿ, ನನ್ನ ಮಗ ನೋಡಿದ್ರೆ ಮಲಗ್ತಾ ಇಲ್ಲ. ಎಷ್ಟು ತಿಂದ ಕಾಟ ಕೊಡ್ತಾ ಇದ್ದಾನೆಂದರೆ ನೋಡಿ, ಈ ಥರನೇ ಇರುತ್ತೆ ಡೈಲಿ. ನನಗೆ ಇವನ ಕೆಳಗನೆ ಫುಲ್ ಸುಸ್ತಾಗಿಬಿಡುತ್ತೆ. ಇನ್ನು ಯಾವಾಗ ಮಲಗ್ತಾನೋ ಗೊತ್ತಿಲ್ಲ. ಮಲ್ಕೊಂಡ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಬೇಕು. ಮಧ್ಯಾಹ್ನ ಊಟಕ್ಕೆ ಹೆಸರು ಕಾಳು ಕುದಿಸಿದ್ನಲ್ವ, ಅದ್ರ ಗಟ್ಟಿಗೆ ಪಲ್ಯ ಥರ ಮಾಡ್ಕೊಳ್ಳೋಣ ಅಂತ ಅನ್ನಕ್ಕೆ ಈ ಕಡೆ ಅನ್ನಕ್ಕೆ ಇಡಬೇಕು. ಅಕ್ಕಿ ನೆನ್ಸಕ್ಕಿಟ್ಟಿದ್ದೀನಿ. ಜಸ್ಟ್ ಮಾಡಿ ಪಾತ್ರೆ ಇದೆ ಇನ್ನೂ. ನೋಡಿ, ಇಷ್ಟೊಂದು ಪಾತ್ರೆ ಇದೆ. ಪಾತ್ರೆ ಇಡಬೇಕು, ಬಟ್ಟೆ ತೊಳಿಬೇಕು. ತೊಳೆದ್ರೆ ತೊಳಿತೀನಿ, ಇಲ್ಲಾಂದರೆ ಇಲ್ಲ. ಏನು ಮಾಡೋದು, ಸಾಕಾಗಿ ಹೋಗಿದೆ. ಇವಾಗ ಮಲ್ಕೊಂಡ ನನ್ನ ಮಗ. ಟೈಮ್ ನೋಡಿದರೆ ಎಷ್ಟು 12:30 ಆಗಿದೆ. ಅದಕ್ಕೆ ಅಡುಗೆನ ಮಾಡ್ಕೊಳ್ಳೋಣ ಅಂತ. ನೋಡಿ, ಹೆಸರು ಕಾಳು ಗ್ರೇವಿ ಥರ ಗಟ್ಟಿಗೆ ಮಾಡ್ಕೊಳ್ಳೋ ಅಂತ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಗೆ ಹೆಸರು ಕಾಳು ಸಿಂಪಲ್ಲಾಗಿ ಪಲ್ಯ ಮಾಡಿಕೊಂಡು ರೊಟ್ಟಿ ಮಾಡ್ಕೊಳ್ಳೋಂತ ಇದ್ದೆ. ಟೈಮ್ ಆಯಿತು. ಅದಕ್ಕೆ ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಇವಾಗ ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಖಾರ ಹಾಕಿ ಹಾಕಿ ಬೇಯಿಸಿರೋ ಹೆಸರು ಕಾಳನ್ನ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಖಾರ ಹಾಕಿ ಇಷ್ಟು ನೀರು ಹಾಕಿ, ಸ್ವಲ್ಪ ನೀರು, ಬೇಯಿಸಿರೋ ನೀರೇ ಅಷ್ಟು ಜಾಸ್ತಿ. ನಾವು ಗಟ್ಟಿ ಮಾಡೋದು ತೆಳು ಮಾಡೋಲ್ಲ, ಇಷ್ಟೇ. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕುದಿಸಿದ್ರೆ ಈ ಕಡೆ ಪಲ್ಯನೂ ಆಗುತ್ತೆ, ಈ ಕಡೆ ಗಟ್ಟಿ ಗ್ರೇವಿ ಥರನೂ ಚೆನ್ನಾಗಿರುತ್ತೆ. ಹಾಗೆ ಸ್ಟವ್ ಹಚ್ಚಿ ಬಿಡ್ತೀನಿ. ಓಕೆ, ಅನ್ನ ಆಗೋಷ್ಟರಲ್ಲಿ ಪಟ ಅಂತ ಪಾತ್ರೆ ತೊಳ್ಕೊಂಡ್ಬಂದು ಆಮೇಲೆ ಸಿಗ್ತೀನಿ. ಉಪ್ಪು ಖಾರ ನೋಡ್ಕೊಂಡು ಹಾಕಿ. ನೋಡಿ, ಹೆಸರು ಕಾಳು ಗೊಜ್ಜು ರೆಡಿ. ಆಮೇಲೆ ಸಿಗ್ತೀನಿ ಪಾತ್ರೆ ತೊಳೆದು. ನೋಡಿ ಫ್ರೆಂಡ್ಸ್, ಮತ್ತೆ ಎದ್ದಿದ್ದ ನನ್ನ ಮಗ ಪಾತ್ರೆ ತೊಳೆಯೋಷ್ಟಿಗೆ. ಅವನು ಎದ್ದು ತಿರ್ಗಾ ಇಷ್ಟೋ ತನಕ 1:30 ಆಯಿತು. ಅವನಿಗೆ ಸ್ವಲ್ಪ ಹೊತ್ತು ಹಾಲು ಕುಡಿಸಿ ಮಲಗಿಸಿ, ಅವ್ನು ಮಲಗಲಿಲ್ಲ. ಮತ್ತೆ ಎತ್ಕೊಂಡು ಆಚೆ ಎಲ್ಲ ಕುತ್ಕೊಂಡು ಓಡಾಡಿಸಿ ಇದು ಮಾಡಿ ಇವಾಗ ಮತ್ತೆ ಮಲ್ಕೊಂಡ. ಇವಾಗ ನೋಡಿ, ಇನ್ನೂ ತಲೆನೂ ಬಾಚ್ಕೊಂಡಿಲ್ಲ, ಏನಿಲ್ಲ, ಹಂಗೆ ಇದ್ದೀನಿ. ಇವಾಗ ಊಟ ಮಾಡ್ತಾಯಿದ್ದೀನಿ. ಟೈಮು ಆಗಿದೆ, ಹೊಟ್ಟೆ ನೋಯ್ತಾ ಇದೆ. ಅದಕ್ಕೆ ಊಟ ಮಾಡಿ ಸ್ವಲ್ಪ ಹೊತ್ತು ನಾನು ಮಲ್ಕೊಂಡ್ಬಿಡ್ತೀನಿ. ಸಾಕಾಗಿ ಹೋಗಿದೆ ಅವನ ಕೆಳಗೆ. ಊಟ ಮಾಡಿ ಮತ್ತೆ ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ನೋಡಿ ಫ್ರೆಂಡ್ಸ್, ಇವಾಗ ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಳು ಸ್ಕೂಲಿಂದ ಬಂದು ಅವನ್ನ ಎತ್ಕೊಂಡು ಆಟ ಆಡಿಸ್ತಾ ಇದ್ರು ತಮ್ಮನ್ನ. ನಾವು ಟೀ ಬಿಸ್ಕೆಟ್, ಇದು ನನ್ನ ಫೇವ್ರೆಟ್ ಬಿಸ್ಕೆಟ್. ಇದು ತುಂಬ ಚೆನ್ನಾಗಿರುತ್ತೆ. ಅದು ಮಾರಿ ಗೋಲ್ಡಲ್ಲಿ ನ್ಯೂಟ್ರಿ ಡೈಜೆಷನ್ ಅಂತ ಬರುತ್ತಲ್ಲ, ಅದು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕುಡಿದು ಸಂಜೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ರಾತ್ರಿ ಚಿಕನ್ ಸಾರು, ಅನ್ನ ಮಾಡಿದ್ದೆ, ಊಟನೂ ಆಯಿತು. ಇದೇ ಫ್ರೆಂಡ್ಸ್ ಇವತ್ತಿನ ಸಿಂಪಲಾಗಿ ಚಿಕನ್ ಸಾಂಬಾರು ಮಾಡಿದ್ದೆ, ಅದಕ್ಕೆ ನಾನು ಮಾಡಿ ತೋರ್ಸೋಕ್ಕಾಗಲಿಲ್ಲ. ಇವತ್ತಿನ ವಿಡಿಯೋ ಇದಾಗಿತ್ತು. ಊಟ ಆಯಿತು, ಇನ್ನೇನು ಸ್ಟವ್ ಒರೆಸಿ ಕಸ ಗುಡಿಸಿದ್ರೆ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ನೋಡ್ತಾರೆ ನನ್ನ ಚಾನಲ್ನ, ಹಾಗೆ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.